ಅವರಿಗೆ ನನ್ನ ವತಿಯಿಂದ ಹಾಗೂ ನವ ಕರ್ನಾಟಕ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಬಂಧುಗಳೇ, ಈಗಾಗಲೇ ತಾವೆಲ್ಲ 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ, 17 ವರ್ಷದ ಸೇವೆ ಮಾಡಿದ್ದೀರಿ. ತಮಗೆ ಏನೇನು ಕಷ್ಟ ಇತ್ತು, ಯಾವ ರೀತಿ ಹಂತ ಹಂತವಾಗಿ ನಾವು ಈಗ 9,000 ರೂಪಾಯಿ ಬಂದ್ಬಿಟ್ಟಿದೀವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರ್ತದ ವಿಷಯ. ನೂತನವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ನಿರಂತರವಾಗಿ ಸರ್ಕಾರ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡಿ ಪ್ರತಿ 2 ವರ್ಷಗಳಲ್ಲಿ 2-3 ಕಾರ್ಯಕ್ರಮ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದ್ದೀವಿ. ಈಗಾಗಲೇ ಸುಮಾರು ವರ್ಷಗಳಿಂದ ಕಾಯಮತಿ ಆಗ್ಬೇಕಿಲ್ಲ, ಕನಿಷ್ಠ ವೇತನ ಆಗ್ಬೇಕಂತ ನಾವು ಸರ್ಕಾರ ನಿರಂತರ ಒತ್ತಡ ಹಾಕ್ತಾ ಇದ್ದೀವಿ. ಆದ್ರೆ ಬರೀ ಆಶ್ವಾಸನೆ ಭಾಷಣ ಕೊಡುವ ಮೂಲಕ ಆಳುವ ಸರ್ಕಾರ ನುಣುಚಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಇಲಾಖೆ ನಿರ್ದೇಶಕರಂತ ಶ್ರೀಮಾನ್ ರಾಘವೇಂದ್ರ ಸರ್ ಅವರು ಒಂದು ವಾರ ಟೈಮ್ ಕೊಡಿ, ನಿಮ್ಮ ಕನಿಷ್ಠ ವೇತನ ಫೈಲ್ ಅನ್ನು ಸರ್ಕಾರ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಸಾಹೇಬರು ಮಾತು ಕೊಟ್ಟಿದ್ರು. ಅದೇ ರೀತಿ ನಮ್ಮ ಇಲಾಖೆಯ ಸಚಿವರು ಕೂಡ ಮಾಡಿದರು. ಅವರು ಮಾತಿನಂತೆ ಸಾಹೇಬರು ವಿಶೇಷವಾಗಿ ತಾವೇ ಕಾಳಜಿ ವಹಿಸಿ ತಮ್ಮೆಲ್ಲರ ಪರವಾಗಿ 6,500 ಕಾರ್ಯಕರ್ತರ ಭವಿಷ್ಯ ರೂಪಿಸ್ತೀವಿ, ಇದರಲ್ಲಿ ಒಂದು ಇದು ಆಗುತ್ತೆ, ಒಂದು ಉಜ್ವಲ ಭವಿಷ್ಯ ಕಾಣ್ತಾರೆ. ಮತ್ತು ನೀವೆಲ್ಲ ಕನಿಷ್ಠ ವೇತನ ವ್ಯಾಪ್ತಿಯಲ್ಲಿ ಬಂದ್ರೆ ಸರ್ಕಾರದಿಂದ ಸಿಗ್ತಕ್ಕಂಥ ಕೆಲಸಗಳ ಸೌಲಭ್ಯಗಳು ಇವೆ, ಅದಕ್ಕೂ ನೇರವಾಗಿ ರಾಜ್ಯದ ವಿಕಲಚೇತನ ತಲುಪಿಸ್ಲಿಕ್ಕೆ ಅನುಕೂಲ ಆಗ್ತದೆ. ತಮ್ಮ ಮೂಲಕ ಇನ್ನೂ ಹೆಚ್ಚಿನ ಸೇವೆಯನ್ನ ಇಲಾಖೆ ಪಡೀಲಿಕ್ಕೆ ಅಂತ ವಿಶೇಷ ಕಾಳಜಿ ವಹಿಸಿ ತಾವೇ ಎದುರು ಕೂತು ನಿಮ್ಮ ಪ್ರಸ್ತಾವನೆಯನ್ನು ಸಾಹೇಬರ ವಿಶೇಷ ಕಾಳಜಿ ವಹಿಸಿ ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಅವರು ತಮ್ಮೆಲ್ಲರ ಪರವಾಗಿ ನಾವು ಅವರನ್ನು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇವೆ. ಸುಮ್ಮನೆ ಕಾಟಾಚಾರಕ್ಕೆ ಅವ್ರು ಕಳಿಸಿಲ್ಲ ಅರ್ಜಿ. ಹಿಂದೆ ನಾವು ಅನೇಕ ನಿರ್ದೇಶಕರನ್ನು ನೋಡಿದೀವಿ, ಡೈರೆಕ್ಟರ್ಗಳನ್ನ ಕಡೆಯಿಂದ ಪ್ರಸ್ತಾವನೆಗಳು ಹೋಗ್ತಾ ಇದ್ದೀವಿ. ಅದು ನೇರವಾಗಿ ಎಫ್ಡಿ ಹೋಗೋದು, ಎಫ್ಡಿ ವಾಪಸ್ ಬರೋದು, ಮೇಟಿವರಿ ಆ ತರ ಮಾಡೋದು ಬೇಡ. ಇದು ನೇರವಾಗಿ ಕಳಿಸೋಬೇಡ, ಸರ್ಕಾರ ಕಳಿಸಿ ಸರ್ಕಾರ ಮೂಲಕ ಹೋಗ್ಲಿ. ಅದು ಒಂದು ಹಂತ ಹಂತವಾಗಿ ಮುಟ್ತಾ ನೀವು ಪ್ರೊಸೆಸ್ ಮಾಡ್ರಂತ ಪ್ರತಿದಿನ 2 ದಿನಕ್ಕೆ 3 ದಿನಕ್ಕೂ ನನಗೆ ಅಪ್ಡೇಟ್ ಕೇಳಿ. ಅವರು ಕೂಡ ವಿಶೇಷವಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೆಂಡಿಂಗ್ ಇದ್ದಾಗ ಸರ್ ಮೇಡಮ್ ಅವ್ರು ಬಂದಿದ್ದಾರೆ ಸರ್ ಅಂತ ಹೇಳಿದಾಗ 3 ಸಲ ಅವ್ರು ಓಡಾಡಿ ಆ ಫೈಲನ್ನು ಕ್ಲಿಯರ್ ಮಾಡಿಸಿ ಆರ್ಥಿಕ ಇಲಾಖೆ ಕಳಿಸಿದಂತ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಈಗಲೂ ಕೂಡ ನಾವು ಸಾಹೇಬ್ರ ತಪ್ಪು ತಿಳ್ಕೊಬಾರ್ದು. ನಮಗೆ ಈ ಕನಿಷ್ಠ ವೇತನ ಜಾರಿ ಆಗುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮನ್ನ ಹಿನ್ನಡೆ ಮಾಡ್ತಾ ಇದೆ, ಆಸಕ್ತಿ ತೋರ್ತಾ ಇಲ್ಲ, ಸಿಎಂ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅನ್ನೋ ಮಾಹಿತಿ ಬಂದದಕ್ಕಾಗಿ ನಾವು ತರತುಡಿಯಲ್ಲಿ ಈ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ನಮ್ಮನ್ನು ನ್ಯಾಯ ಕೊಡ್ತಾರೆ, ನಮ್ಮ 6,500 ಕಾರ್ಯಕರ್ತರ ಭವಿಷ್ಯ ರೂಪಿಸ್ತಾರೆ, ಕತ್ತಲಲ್ಲಿರುವಂತ ಕಾರ್ಯಕರ್ತನ ಬೆಳಕಿಗೆ ತರ್ತಾರೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿವಿ. ಆ ನಿರೀಕ್ಷೆ ಈ ಬಜೆಟ್ ನಲ್ಲಿ ಹುಸಿಯಾಗಿದ್ದ ಕಾರಣಕ್ಕಾಗಿ ನಾವು ತರಾತುರಿಯಲ್ಲಿ ಹೋರಾಟವನ್ನು ರೂಪಿಸಬೇಕಾಯ್ತು. ಅದಕ್ಕೆ ನಾವು ಅನ್ಯತಾ ಭಾವಿಸಬಾರ್ದು. ಇಲಾಖೆ ವಿರುದ್ಧ, ಇಲಾಖೆ ಸಚಿವರ ವಿರುದ್ಧ ನಮ್ದು ಹೋರಾಟ ಅಲ್ಲ. ನಮ್ಮ ಹೋರಾಟ ಸರ್ಕಾರಕ್ಕೆ ಕಣ್ಣು ತೆರೆಸೋದು, ನಮ್ಮ ನೋವನ್ನು ಅವರನ್ನು ತೋರಿಸಬೇಕು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರ ಗಮನಕ್ಕೆ ತಂದು ನಮ್ಮ ಕನಿಷ್ಠ ವೇತನ ಕಡತ ಪೆಂಡಿಂಗ್ ಬಿದ್ದಿದೆ ಅದನ್ನು ಕ್ಲಿಯರ್ ಮಾಡಿಸ್ಬೇಕನ್ನೋ ಕಾರಣಕ್ಕೆ ನಾವು ಹೋರಾಟ ರೂಪಿಸಿವಿ ಅಂತ ಈ ಮೂಲಕ ತಮ್ಮೆಲ್ಲರ ಮೂಲಕ ಸಾಹೇಬರಲ್ಲಿ ಮನವರಿಕೆ ಮಾಡಿಕೊಡ್ತೀನಿ. ನಾವು ಯಾವುದು ಇಲಾಖೆ ವಿರೋಧನೂ ಇಲ್ಲ, ಸಚಿವರ ವಿರೋಧನೂ ಇಲ್ಲ ಅಂತ ಹೇಳಿ ಮೂಲಕ ಸ್ಪಷ್ಟನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಇಲಾಖೆ ನಿರ್ದೇಶಕರು ಬಂದರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಅವರಿಂದ 2 ಮಾತು. ನವ ಕರ್ನಾಟಕ ಎಲ್ರಿಗೂ ನಮಸ್ಕಾರ. ನಮ್ಮ ಈ ಒಂದು ನವ ಕರ್ನಾಟಕ ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ವತಿಯಿಂದ ನಮ್ಮಲ್ಲಿರ್ತಕ್ಕಂಥ ಇಲಾಖೆಯಲ್ಲಿ
ಕಾರ್ಯನಿರ್ವಹಿಸ್ತಕ್ಕಂಥ ಸುಮಾರು 6,600 ಜನ ನಮ್ಮ VRWs ಇರ್ಬೋದು, URWs ಇರ್ಬೋದು, MRWs ಇರ್ಬೋದು, ಅವೆಲ್ಲರೂ ಕೂಡ ನಾವು ನೀವು ಜೊತೆಯಲ್ಲಿ ಒಂದೇ ಇಲಾಖೆಯಲ್ಲಿ ಜೊತೆಯಾಗಿ ಕೆಲಸ ಪ್ರತಿದಿನನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಸುಮಾರು ಯೋಜನೆಗಳು 30ಕ್ಕಿಂತ ಹೆಚ್ಚು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ನಿಮ್ಮ ಒಂದು ಶ್ರಮ, ನಮ್ಮ ಫಲಾನುಭವಿಗಳ ಆಯ್ಕೆಯಿಂದ ಹಿಡಿದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಅರಿವು ಮೂಡಿಸ್ತಕ್ಕಂಥ ಕೆಲಸ, ಪ್ರತಿಯೊಂದು ಕೆಲಸನೂ ಕೂಡ ತಾವು ಗ್ರಾಮೀಣ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಂಡು ತಾವೆಲ್ಲರೂ ಕೂಡ ಬರ್ತಾ ಇದ್ರೆ, ಅದು ಕೂಡ ಈ ಇಲಾಖೆಯ ಕೂಡ ಶ್ರೇಯಸ್ಸು ಕೂಡ ತಾವು ಕೂಡ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಅವರ ನಮ್ಮ ಒಂದು ವಿಕಲಚೇತನರಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಅವರಿಗೆ ಒಂದು ಯಾವ್ಯಾವ್ದು ನಾವು ಕೊಡ್ತಾ ಇರ್ತಕ್ಕಂಥ ಸ್ಕೀಮ್ಸ್ ಇದಾವೆ, ಎಲ್ಲಾ ಯೋಜನೆಗಳ ಸವಲತ್ತುಗಳನ್ನ ಅವರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ, ನಾವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸ್ತಿದ್ದೀರಿ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಜಿಲ್ಲಾ ಮಟ್ಟದ ಸಭೆ ಮಾಡಿರ್ಬೋದು, ತಾಲೂಕು ಮಟ್ಟದ ಸಭೆಯನ್ನು ಮಾಡಿರ್ಬೋದು, ಯಾವಾಗಲೂ ಕೂಡ ಸಹಕರಿಸಿಕೊಂಡು ನಮ್ಮ ಇಲಾಖೆಯಲ್ಲಿ ಯಾರಿಗೂ ಕೂಡ ನಮ್ಮ ವಿಕಲಚೇತನರಿಗೆ ಇರತಕ್ಕಂಥ ಅನುದಾನವನ್ನು ಕಾರ್ಯರೂಪಕ್ಕೆ ತರೋದ್ರೆ ನಾವು ಕೂಡ ನಿಮ್ಮ ಜೊತೆ ನಿಮ್ಮ ಕಷ್ಟಗಳ ಬಗ್ಗೆ ನಿಮಗೆ ಈಗೇನು ಗೌರವಧನ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅದರ ಜೊತೆಯಲ್ಲಿ ಈಗ ನಾವು ಕನಿಷ್ಠ ವೇತನಕ್ಕೆ ತಮ್ಮನ್ನೆಲ್ಲರೂ ಕೂಡ ಒಳಪಡಿಸ್ಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಅನ್ನು ಕೂಡ ನಾವು ಲಾಸ್ಟ್ ಟೈಮ್ ಬೆಳಗಾವಿ ಬಂದಾಗ ತಾವೆಲ್ಲರೂ ಕೂಡ ತಿಳಿಸಿದ್ರಿ. ಅದಕ್ಕೆ ಅನುಗುಣವಾಗಿ ನಾವು ಕೂಡ ಡಿಟೇಲ್ ಆಗಿ ಬೇರೆ ಬೇರೆ ಇಲಾಖೆಯದು ಕೂಡ ವರ್ಕೌಟ್ ಮಾಡ್ಕೊಂಡು ಅವರವ್ರ ಇಲಾಖೆಯಲ್ಲಿ ಯಾವ ರೀತಿ ಇದೆ, ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಮಾರ್ಗಸೂಚಿಗಳು ಏನಿದಾವೆ ಆ ಇಲಾಖೆಯ ಮಾರ್ಗಸೂಚಿಗಳ ಅನ್ವಯ ನಾವು ತಮ್ಮನ್ನು ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳಿಸಿ ಅಲ್ಲಿಂದನೂ ಕೂಡ ಹಲವಾರು ಅವರಿಗೆ ಏನು ಕ್ಲಾರಿಫಿಕೇಶನ್ಸ್ ಇತ್ತು ಆ ಕ್ಲಾರಿಫಿಕೇಶನ್ಸ್ ಕೂಡ ನಾವು 2-3 ಸರಿ ಹೋಗಿ ಅವರಿಗೆ ಕ್ಲಾರಿಫೈ ಮಾಡ್ತಕ್ಕಂಥ ಕೆಲಸನೂ ಮಾಡಿ ಅಲ್ಲಿಂದ ಈಗಾಗಲೇ ಕಳೆದ ಆರ್ಥಿಕ ಇಲಾಖೆಯಲ್ಲಿ ಪರಿಶೀಲನೆಯಲ್ಲಿದೆ. ಆರ್ಥಿಕ ಇಲಾಖೆಯಲ್ಲಿ ಪರಿಶೀಲನೆಯಲ್ಲಿದೆ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಎಲ್ಲಾ ಇಲಾಖೆದು ಕೂಡ ನಮ್ಮನ್ನು ಒಳಗೊಂಡಂತೆ ಈಗ ನಮಗೆ ನೀವು ಮಾತ್ರ ಇಂಪಾರ್ಟೆಂಟ್, ನಮ್ಮ ಇಲಾಖೆಗೆ ನನಗೆ ನೀವುಗಳು ಮಾತ್ರ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೆಲಸ ಆಗ್ಬೇಕು. ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ VRWs ಇರೋದು URWs ಎಲ್ರಿಗೂ ಕೂಡ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಏನ್ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಕೈ ಜೋಡಿಸಿ ನಿಮ್ಮ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಪ್ರೀ ಬಜೆಟ್ ಮೀಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಈವನ್ ಫೈಲಲ್ಲಿ ಆಗಿರ್ಬೋದು ಮಾಡ್ತಾ ಇದ್ದೀವಿ. ಅದಕ್ಕೆ ಅನುಗುಣವಾಗಿ ತಮ್ಮ ಸಂಘದಿಂದನೂ ಕೂಡ ಹಲವಾರು ಮುಖಂಡರುಗಳು, ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ಫಾಲೋ ಅಪ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ 100% ಆಗಿ ಬಂದಿಲ್ಲ. ಹಾಗಾಗಿ ನಾನು ಇವಾಗ ಹೇಳ್ತಾ ಇದ್ರು ನಿಮ್ಮ ಗೌರವಾಧ್ಯಕ್ಷರು ಇನ್ನೂ ತನಕನೂ ನಾವು ಅದನ್ನ 100% ಅಚೀವ್ಮೆಂಟ್ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅದು ಮುಗಿಯೋ ತನಕನೂ ನಾವು ನಮ್ಮ ಒಂದು ಏನೀಗ ಇಟ್ಟಿರತಕ್ಕಂಥ ಹೆಜ್ಜೆನ ಹಿಂದಿಡದೇನೆ ಅದನ್ನ ಫೈಲ್ನ ಪ್ರೊಸೆಸ್ ನ ಫಾಲೋ ಮಾಡತಕ್ಕಂಥದ್ದು ಮಾಡಿಬಿಟ್ಟು ಅದನ್ನ ಕಾರ್ಯರೂಪಕ್ಕೆ ಬರೋ ಒಂದು ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಕೈಲಾದಷ್ಟು ಎಲ್ಲ ಕೆಲಸನೂ ಕೂಡ ಅಲ್ಲಿ ಏನೇನು ಕ್ಲಾರಿಫಿಕೇಶನ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರಿಗೆ ಏನು ಬೇಕು ಎಲ್ಲ ಪೇಪರ್ಸ್ ಕೂಡ ಬೇರೆ ಬೇರೆ ಇಲಾಖೆದಾಗಿರ್ಬೋದು ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದೀವಿ. ತಾವು ಕೂಡ ಇನ್ನು ಮೇ ಬಿ ಈಗ ಫೈಲ್ ಈಗ ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿ ಇರೋದ್ರಿಂದ ನಾವು ಈಗಲೇ ಏನು ಹೇಳಲಿಕ್ಕೆ ಬರಲ್ಲ. ಅವ್ರು ಮತ್ತೆ ಈಗ ನಾವು ಈ ವಿವೇರ್ ಆಲ್ಸೋ ಹೇಳಿದೆ, ನಾನು ಕೂಡ ನಿಮ್ಮ ಜೊತೆ ಕುತ್ಕೊಂಡು ಫೈಟ್ ಮಾಡ್ತಕ್ಕಂಥವ್ರು. ನಿಮ್ಮಗಳಿಗೆ ಸವಲತ್ತುಗಳು ಸಿಗಬೇಕು ಅನ್ನೋದು ದೃಷ್ಟಿಯಿಂದನೇ ನಾನು ಕೂಡ ನಿಮ್ಮ ಪರವಾಗಿ ಅಲ್ಲಿ ಇರ್ತಕ್ಕಂಥ ಕಡತಗಳನ್ನ ಯಾವ ರೀತಿ ಕಳಿಸ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಕ್ಲಾರಿಫಿಕೇಶನ್ ಪ್ರತಿಯೊಂದು ಹಂತದಲ್ಲೂ ಕೂಡ ಫಾಲೋ ಅಪ್ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಅಂದ್ರೆ ನನ್ನ ಕಳಕಳಿ ತಮ್ಮಲ್ಲಿ, ಯಾಕೆಂದ್ರೆ ಎಲ್ಲರೂ ಕೂಡ 500, 600, 700 ಕಿಲೋಮೀಟರ್ ದೂರದಿಂದ ಎಲ್ಲ ಬಂದಿದ್ದೀರಿ. ತಾವೆಲ್ಲರೂ ಕೂಡ ಬಂದಿರೋದ್ರಿಂದ ತಮ್ಮಲ್ಲಿ ನನ್ನ ಕಳಕಳಿ ಏನಂತಂದ್ರೆ
ತಾವೆಲ್ಲರೂ ಕೂಡ ಈ ನಾವು ನಮ್ಮ ಕೆಲಸ ಇದೆ, ನಿಮ್ಮ ಕೆಲಸ ಅಂದ್ರೆ ನನ್ನ ಕೆಲಸನೂ ಅಂತಾನೆ ನಾನು ಭಾವಿಸ್ತೀನಿ. ಇದೆಲ್ಲ ಬರೀ ನಿಮ್ದು ಅಂತಾನೂ ಹೇಳ್ತಾ ಇಲ್ಲ. ಇದೆಲ್ಲ ಕೂಡ ನಮ್ಮ ಇಲಾಖೆಯ ಕೆಲಸ. ನಮ್ಮ ಇಲಾಖೆಯ ಪರವಾಗಿ ನೀವು ಕೆಲಸ ಮಾಡುವಾಗ ನೀವು ಬೇರೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಾವೆಲ್ಲರೂ ಕೂಡ ಜೊತೆಗೂಡಿನೇ ಈ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ದಯವಿಟ್ಟು ಈ ಒಂದು ಏನೀಗ ಸತ್ಯಾಗ್ರಹ ಧರಣಿ ಮಾಡ್ತಾ ಇದ್ದೀರಾ ಅದನ್ನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದೀರಿ. ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ, ತಮ್ಮ ಪರವಾಗಿ ನಾವು ಈ ಒಂದು ಇದನ್ನ ಏನು ಕೆಲಸನ ನಿಮ್ಮ ಪರವಾಗಿ ನಾವು ಅದನ್ನ ಮುಂದುವರಿಸ್ತೀವಿ. ಈಗೇನೀಗ ನಾವು ಕೂಡ ನಿಮ್ಮ ಪರವಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ಮುಗಿಸ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಅಲ್ಲಿ ತನಕನೂ ಕೂಡ ಸ್ವಲ್ಪ ಸಮಯಾವಕಾಶ ಬೇಕಾಗಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಆದಷ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಈಗೆಲ್ಲ ನಮ್ಮೆಲ್ಲರೂ ಕೂಡ ನೀವು ಯಾರು ಬೇರೆಯವರಲ್ಲ, ನಾವು ಕೂಡ ಸುಮಾರು, ಯಾಕಂದ್ರೆ ತಾವು ದೂರದಿಂದ ಬಂದಿರ್ತೀರಿ. ದೂರದಿಂದ ಬಂದಾಗ ಏನೆಲ್ಲ ಪ್ರಾಬ್ಲಮ್ ಆಗ್ತವೆ, ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತವೆ ಅಂತದ್ದು ನಮಗೂ ಗೊತ್ತಿದೆ. ನಾವು ಕೂಡ ನಿಮ್ಮಂತೇನೆ, ನಿಮ್ಮ ಥರನೇ ನಾವು ಕೂಡ ಓದಿ ಬೆಳ್ಕೊಂಡು ಬಂದಿರತಕ್ಕಂಥವ್ರು, ನಾವು ಕೂಡ ಹಳ್ಳಿಗಾಡಿಂದ ಬಂದಿರತಕ್ಕಂಥವ್ರು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಮತ್ತೊಂದು ಸಮಸ್ಯೆಗಳು ಆಗೋ ಈಗ ಇರೋ ನಿಟ್ಟಿನಲ್ಲಿ ದಯವಿಟ್ಟು ನಮ್ದು ಕಳಕಳಿಯ ವಿನಂತಿ, ನಿಮ್ಮ ಪರವಾಗಿ ನಾವು ತಮ್ಮ ಕೆಲಸನ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನನ ನಾವು ಬಿಡೋದಿಲ್ಲ, ಮುಂದುವರಿಸ್ತೀವಿ. ಅದನ್ನ ಒಂದು ಲಾಜಿಕಲ್ ಎಂಡ್ ಬರೋ ತನಕನೂ ಕೂಡ ಪ್ರಯತ್ನನ ನಾವು ಮುಂದಿರ್ತೀವಿ ಅಂತಂದು ಹೇಳ್ತಾ, ತಾವೆಲ್ಲರೂ ಕೂಡ ಈ ಒಂದು ಧರಣಿಯನ್ನ ಆದಷ್ಟು ತಮ್ಮಲ್ಲಿ ಚರ್ಚೆ ಮಾಡಿ, ತಾವೆಲ್ಲರೂ ಮುಖಂಡರು, ಪದಾಧಿಕಾರಿಗಳಿದ್ದೀರಿ, ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಎಲ್ಲರೂ ಇದ್ದೀರಿ, ಚರ್ಚೆ ಮಾಡಿಕೊಂಡು ಆದಷ್ಟು ಎಲ್ಲರ ಹಿತದೃಷ್ಟಿಯಿಂದ, ನಮ್ಮ ಎಲ್ಲ VRWC ಹಿತದೃಷ್ಟಿಯಿಂದ ದೂರದಿಂದ ಬಂದಿರೋದ್ರಿಂದ ತಮ್ಮ ಪರವಾಗಿ ನಾವೆಲ್ಲರೂ ಇರ್ತೀವಿ ಅಂತಂದು ಹೇಳ್ತಾ ನಾನು ನಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸರ್, ನಮ್ಗ ಇದ್ರೊಳಗ ಹಲವಾರು ಒಂದು ಸ್ಪಷ್ಟೀಕರಣ ಬೇಕಾಗಿದೆ ಸರ್. ಏನಂತಂದ್ರ ಮೂಲ ವೇತನ 12,959 ಸರ್. ಇದಕ್ಕೆ ಎಲ್ಲರಲ್ಲೂ ಗೊಂದಲ ಇದೆ ಸರ್. ಇದ್ರ ಬಗ್ಗೆ ಒಂದು ದಯವಿಟ್ಟು ಸ್ಪಷ್ಟೀಕರಣ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಸರ್. ಮೂಲ ವೇತನ ಸರ್ VRWಗಳಿಗೆ 12,959 ಅಂತ ಇದೆ ಸರ್. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಇದೆ ಸರ್. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ಸರ್ ದಯವಿಟ್ಟು.